ಸ್ನೇಹಿತರೆ, ನಿನ್ನೆ ಒಂದು ಎಪಿಸೋಡ್ನಲ್ಲಿ ಅಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರು ಎಲಿಮಿನೇಟ್ ಆದರು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಕ್ಲಾರಿಟಿ ಇರಲಿಲ್ಲ. ಯಾಕೆಂತಂದರೆ ಬಿಗ್ ಬಾಸ್ ಕೂಡ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಒಂದು ಕೆಲವೊಂದಿಷ್ಟು ದೃಶ್ಯಗಳನ್ನು ಲಾಸ್ಟಲ್ಲಿ ತೋರಿಸಿದ್ರು. ಆದರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ. ಆದರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದೇನೆ, ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ಯಾವ ಒಂದು ಕಾರಣಕ್ಕೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದೇನೆ. ಸೊ ಈಗ ಬರ್ತಾ ಇರುವಂತಹ ಬಿಗ್ ಬಾಸ್ ನ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಶೋಭಾ ಶೆಟ್ಟಿ ಅವರ ಒಂದು ಜಾಗವನ್ನ ಐಶ್ವರ್ಯ ಅವರು ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಶೋಭಾ ಶೆಟ್ಟಿ ಅವರು ಮೊದಲನೇ ದಿನ ಬಂದಾಗ ಮಂಜಣ್ಣ ಅವರಿಗೆ ಹಾಗೂ ಗೌತಮಿ ಅವರಿಗೆ ಯಾವ ರೀತಿ ಟಾಂಗ್ ಅನ್ನ ಕೊಟ್ಟಿದ್ರು, ಅದೇ ರೀತಿ ಈಗ ಐಶ್ವರ್ಯ ಅವರು ಕೂಡ ಸ್ಟ್ರಾಂಗ್ ಆಗಿ ಒಂದು ಸ್ಟ್ಯಾಂಡ್ ಅನ್ನ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಯಾಕೆ ಒಂದೇ ರೀತಿಯಲ್ಲಿ ಚೇಂಜ್ ಆದ್ರು ಐಶ್ವರ್ಯ ಅವರು ಒಂದೇ ರಾತ್ರಿಯಲ್ಲಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಸ್ನೇಹಿತರೆ, ನಿನ್ನೆ ಒಂದು ಎಪಿಸೋಡ್ ಆದ ನಂತರ ಕಿಚ್ಚ ಸುದೀಪ್ ಅವರು ತುಂಬಾನೇ ಒಂದು ಕನ್ವಿನ್ಸ್ ಅನ್ನ ಶೋಭಾ ಶೆಟ್ಟಿ ಅವರಿಗೆ ಮಾಡ್ತಾರೆ. ಆದರೆ ಶೋಭಾ ಶೆಟ್ಟಿ ಅವರು ಯಾವುದೇ ರೀತಿಯ ಕನ್ವಿನ್ಸ್ ಆಗದೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಲಾಸ್ಟಲ್ಲಿ ಅಂದರೆ ಗೇಟ್ ತೆಗೆದಾಗ ಅವ್ರಿಗೆ ಒಂದು ಕ್ಷಣ ಕನ್ಫ್ಯೂಸ್ ಕೂಡ ಆದರು, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾ ಹೋಗಬಾರ್ದಾ ಅನ್ನೋ ಒಂದು ವಿಚಾರದಲ್ಲಿ. ಅವರು ಕೂಡ ಬಿಗ್ ಬಾಸ್ಗೆ ಕೇಳ್ಕೊಳ್ತಾರೆ, ನಾನು ಬಿಗ್ ಬಾಸ್ ಮನೆಯಲ್ಲೇ ಇರ್ತೀನಿ, ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ನಿರ್ಧಾರ ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ. ಬಿಗ್ ಬಾಸ್ ಟೀಮ್ ಆಲ್ರೆಡಿ ಶೋಭಾ ಶೆಟ್ಟಿ ಅವ್ರನ್ನ ಹೊರಗಡೆ ಕಳಿಸುವ ಒಂದು ನಿರ್ಧಾರವನ್ನು ತೊಗೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಶೋಭಾ ಶೆಟ್ಟಿ ಅವರು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗ್ತಾರೆ. ಅವರು ಹೋದ ನಂತರ ಶಿಶಿರ್ ಹಾಗೂ ಐಶ್ವರ್ಯ ಅವರು ಒಂದು ನಾಮಿನೇಷನ್ ಅಥವಾ ಎಲಿಮಿನೇಷನ್ ನಿಂದ ಪಾರ ಆಗ್ತಾರೆ. ಇನ್ನು ಈ ವಾರದ ಒಂದು ಟಾಸ್ಕ್ಗಳು ಆಲ್ರೆಡಿ ಆರಂಭವಾಗಿದೆ. ಅದೇನಪ್ಪ ಅಂತಂದ್ರೆ, ಈ ಒಂದು ಟಿವಿ ಚಾನೆಲ್ಗಳು ಅಂದ್ರೆ ಮೀಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು 2 ಚಾನೆಲ್ಗಳಾಗಿ 2 ಟೀಮ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಚಾನೆಲ್ ಇನ್ನೊಂದು ಚಾನೆಲ್ ಅನ್ನ ಟೀಕಿಸುವುದು ಅಂದ್ರೆ ವಿರೋಧವನ್ನ ಮಾಡುವಂತ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿರುತ್ತೆ. ಅದರಲ್ಲಿ ಐಶ್ವರ್ಯ ಅವರು ತುಂಬಾನೇ ಒಂದು ಹೈಲೈಟ್ ಆಗಿದ್ದಾರೆ. ಆದರೆ ಶೋಭಾ ಶೆಟ್ಟಿ ಅವರು ಸ್ಟಾರ್ಟಿಂಗ್ ಬಂದಾಗ ಮಂಜನಂಗೆ ಅಥವಾ ಗೌತಮಿಗೆ ಯಾವ ರೀತಿ ಟಾಂಗ್ಗಳನ್ನು ಕೊಟ್ರಲ್ವಾ, ಅದೇ ರೀತಿಯಲ್ಲಿ ಐಶ್ವರ್ಯ ಅವರು ಕೂಡ ಈಗ ಗೌತಮಿ ಅವರಿಗೆ, ಚೈತ್ರ ಅವರಿಗೆ ಅಥವಾ ರಜತ್ ಅವರಿಗೆ ಟಾಂಗ್ ಮೇಲೆ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಗೌತಮಿ ಅವರಿಗೆ ಅವರ ಒಂದು ಮುಖವಾಡವನ್ನು ಕಳಿಸ್ತೀನಿ ಅನ್ನೋದಾಗಿರ್ಬೋದು, ಅದೇ ರೀತಿ ರಜತ್ ಅವರಿಗೆ, ಚೈತ್ರ ಅವರಿಗೆ ಸಖತ್ತಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಓವರಾಲ್ ಆಗಿ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕಂಬ್ಯಾಕ್ ಅನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾರು ಕೂಡ ಇದರಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರ್ಬೋದು ಅಥವಾ ವೀಕ್ ಕಂಟೆಸ್ಟೆಂಟ್ ಅಂತ ಯಾವುದೇ ರೀತಿ ಇರೋದಿಲ್ಲ. ನೀವು ಸಿಚುವೇಶನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಯಾವ ರೀತಿ ಕೋಪವನ್ನು ಕಂಟ್ರೋಲ್ ಮಾಡ್ತೀರಾ, ಯಾವ ರೀತಿ ಕೋಪವನ್ನು ಬರ್ಸ್ಕೊಳ್ತೀರಾ ಅನ್ನೋದೇ ಬಿಗ್ ಬಾಸ್ನಲ್ಲಿ ಆಡುವಂಥ ಆಟ ಅಂತಾನೆ ಹೇಳ್ಬೋದು. ಆನಂತರ ಐಶ್ವರ್ಯ ಹಾಗೂ ಗೌತಮಿಯವರ ನಡುವೆ ಟಾಕ್ ವಾರ್ ಅಂದರೆ ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಬಿಗ್ ಬಾಸ್ನ ಒಂದು ಅಪ್ಡೇಟ್. ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.